ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 42ನೇ ವಾಕ್ಯದಲ್ಲಿ ಪ್ರಭು ಯೇಸು ಸ್ವಾಮಿ ಹೇಳುತ್ತಾರೆ, ಬೇಡಿಕೊಳ್ಳುವವನಿಗೆ ಕೊಡು, ಸಾಲ ಕೇಳ ಬಂದವನಿಂದ ಮುಖ ತಿರುಗಿಸಿಕೊಳ್ಳಬೇಡ. ಸಾಲವು ಒಂದು ಬಂಧನ ಹೌದು, ಆದರೆ ಅನಿವಾರ್ಯತೆಯಿಂದ ಅಗತ್ಯಗಳಿಗಾಗಿ ಯಾರಾದರೂ ನಮ್ಮ ಬಳಿ ಸಾಲವನ್ನ ಕೇಳಲು ಬಂದರೆ ಅವನಿಂದ ನಾವು ಮುಖ ತಿರುಗಿಸಿಕೊಳ್ಳಬಾರದು. ಇನ್ನು ಅಂಥವನನ್ನು ಕಾಯಿಸಬಾರದು. ಅವನಿಗೆ ತಕ್ಷಣವೇ ನಾವು ಸಾಲವನ್ನು ಒದಗಿಸಿಕೊಡಬೇಕು. ಅವನ ಅಗತ್ಯಗಳಿಗೆ ನಾವು ಸ್ಪಂದಿಸಬೇಕು ಎಂಬುದಾಗಿ ಸಿರಾಕನ ಗ್ರಂಥ 4ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ. ಮಗನೇ, ಬಡವನ ಜೀವನಾಧಾರವನ್ನು ಕಸಿದುಕೊಳ್ಳಬೇಡ, ಗತಿಗೆಟ್ಟು ಬಂದವನನ್ನು ಕಾಯಿಸಬೇಡ. ಸಾಲ ಕೇಳಲು ಬಂದವನಿಗೆ ಸಾಲ ಕೊಡಲೇಬೇಕು ಎಂಬುದಾಗಿ ವಾಕ್ಯ ಹೇಳ್ತದೆ. ಈ ರೀತಿಯಲ್ಲಿ ಸಾಲ ಕೊಟ್ಟಾಗ ಅದು ದೇವರಿಗೆ ನಾವು ಕೊಟ್ಟಂತ ಸಾಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ದೇವರೇ ನಮಗೆ ಪ್ರತ್ಯುಪಕಾರ ಮಾಡ್ತಾರೆ. ಹಾಗಾಗಿ ಸಾಲ ಕೊಡಬೇಕು ಎಂಬುದು ದೇವರ ಒಂದು ಆಜ್ಞೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಬಡವರಿಗೆ ತೋರುವ ದಯೆ ಸರ್ವೇಶ್ವರನಿಗೆ ಕೊಟ್ಟ ಸಾಲ, ಆ ಉಪಕಾರಕ್ಕೆ ಸರ್ವೇಶ್ವರನಿಂದಲೇ ಪ್ರತ್ಯುಪಕಾರ. ಜ್ಞಾನೋಕ್ತಿಗಳ ಗ್ರಂಥ 19ನೇ ಅಧ್ಯಾಯ 17ನೇ ವಾಕ್ಯವಿದು. ಬಡವರಿಗೆ ಸಾಲ ಕೊಟ್ಟಾಗ ಅದು ದೇವರಿಗೆ ದಯೆ ತೋರಿದಂತೆ, ಅದಕ್ಕೆ ದೇವರೇ ಪ್ರತ್ಯುಪಕಾರ ಮಾಡ್ತಾರೆ. ಬಡವನಿಂದ ಸಾಲ ಕೇಳಲು ಬಂದವನಿಂದ ಮುಖ ತಿರುಗಿಸಬಾರದು, ಅವನನ್ನು ಕಾಯಿಸಬಾರದು, ತಕ್ಷಣಕ್ಕೆ ಅವನಿಗೆ ಸಹಾಯ ಮಾಡಬೇಕು ಎಂಬುದಾಗಿ ವಾಕ್ಯ ಹೇಳ್ತದೆ. ಸಾಲಕ್ಕೆ ಬಡ್ಡಿಯನ್ನು ತೆಗೆದುಕೊಳ್ಳಬಹುದಾ? ಇವತ್ತು ಕೆಲವೊಬ್ಬರು ಸಾಲಕ್ಕೆ ಬಡ್ಡಿಯನ್ನು ತೆಗೆದುಕೊಂಡು ಜೀವನ ನಡೆಸುವಂತವರಿದ್ದಾರೆ. ಈ ಕುರಿತು ಪವಿತ್ರ ಗ್ರಂಥ ಏನು ಹೇಳುತ್ತದೆ? ವಿಮೋಚನಾ ಕಾಂಡ 22ನೇ ಅಧ್ಯಾಯ 25ನೇ ವಾಕ್ಯ, ನನ್ನ ಜನರಲ್ಲಿ ಒಬ್ಬ ಬಡವನಿಗೆ ನೀನು ಸಾಲ ಕೊಟ್ಟರೆ ಅವನನ್ನು ಸಾಲಗಾರನಂತೆ ಕಾಣಬಾರದು, ಅವನಿಂದ ಬಡ್ಡಿಯನ್ನು ಕೇಳಬಾರದು. ಪ್ರಿಯರೇ, ಬಹಳ ಸ್ಪಷ್ಟವಾಗಿ ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಕಷ್ಟದಲ್ಲಿರುವವನಿಗೆ ಹಣ ಕೊಟ್ಟು ಅವನಿಂದ ಬಡ್ಡಿಯನ್ನು ಪಡೆದು ನಾವು ಜೀವನ ನಡೆಸಬಾರದು. ಅವನನ್ನು ಶೋಷಣೆಗೆ ಒಳಪಡಿಸಬಾರದು. ಅವನನ್ನು ಸಾಲಗಾರನಂತೆ ನಾವು ನೋಡಿಕೊಳ್ಳಬಾರದು. ಅವನಿಂದ ಬಡ್ಡಿಯನ್ನು ನಾವು ಕೇಳಬಾರದು ಎಂಬುದಾಗಿ ವಾಕ್ಯ ಹೇಳ್ತದೆ. ಸಾಲ ಕೊಟ್ಟಾಗ ಸಾಲಕ್ಕೆ ಏನಾದರೂ ಒತ್ತೆಯನ್ನು ತೆಗೆದುಕೊಳ್ಳಬಹುದಾ? ನಮ್ಮ ಕೊಟ್ಟ ಸಾಲಕ್ಕೆ ಗ್ಯಾರಂಟಿಗೆ, ಶ್ಯೂರಿಟಿಗೆ ಏನಾದರೂ ಅವರಿಂದ ಪಡೆಯಬಹುದಾ? ಯಾವುದಾದ್ರೂ ಆಸ್ತಿ ಪತ್ರ ಅಥವಾ ಸಾಲಕ್ಕೆ ಸೂಕ್ತವಾದ ಯಾವುದಾದ್ರೂ ಕಾರ್ಯಗಳನ್ನು ಒತ್ತೆಯಾಗಿ ಪಡೆದುಕೊಳ್ಳಬಹುದು? ಈ ಕುರಿತು ವಾಕ್ಯ ಹೇಳ್ತದೆ. ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯ 10ನೇ ವಾಕ್ಯ, ಮತ್ತೊಬ್ಬನಿಗೆ ಸಾಲ ಕೊಡುವಾಗ ಒತ್ತೆಯನ್ನು ತೆಗೆದುಕೊಳ್ಳುವುದಕ್ಕೆ ಅವನ ಮನೆಯೊಳಗೆ ಹೋಗದೆ ಹೊರಗೆ ಇರಬೇಕು. ಸಾಲ ತೆಗೆದುಕೊಂಡವನೇ ಒತ್ತೆಯ ಸಾಮಾನನ್ನು ತಂದುಕೊಡಬೇಕು. ಅವನು ಕೇವಲ ಬಡತನದಿಂದ ತನ್ನ ಕಂಬಳಿಯನ್ನೇ ಒತ್ತೆಯಾಗಿ ಇಟ್ಟ ಸಂದರ್ಭದಲ್ಲಿ ಹೊತ್ತು ಮುಳುಗಿದಾಗ ಅದನ್ನು ಹಿಂದಕ್ಕೆ ಕೊಡಬೇಕು. ಅದನ್ನು ಇಟ್ಟುಕೊಂಡು ನೀನು ರಾತ್ರಿ ಮಲಗಬಾರದು. ಅವನು ಅದನ್ನು ಹೊತ್ತುಕೊಂಡು ಮಲಗಿಕೊಳ್ಳಬೇಕಲ್ಲವೇ? ಅಲ್ಲದೆ ಅವನು ನಿಮ್ಮನ್ನು ಹರಸುವನು ಮತ್ತು ನೀವು ಮಾಡಿದ್ದು ಧರ್ಮ ಕಾರ್ಯವೆಂದು ನಿಮ್ಮ ದೇವರಾದ ಸರ್ವೇಶ್ವರ ತಿಳಿದುಕೊಳ್ಳುವರು. ಸಾಲ ಕೊಡುವುದೊಂದು ಧರ್ಮ ಕಾರ್ಯ, ಅದು ದೈವಿಕ ಆಜ್ಞೆ. ದೇವರು ಯಾವಾಗ ನೀವು ಅದನ್ನು ಧರ್ಮ ಕಾರ್ಯವೆಂದು ಮಾಡಿದ್ದೀರಿ ಎಂಬುದಾಗಿ ದೇವರು ಯಾವಾಗ ತಿಳಿದುಕೊಳ್ತಾರೆ? ಸಾಲ ಪಡೆದವನು ನಿಮ್ಮನ್ನು ಹರಸುವಾಗ. ನೀವು ಅನೇಕರಿಗೆ ಸಾಲ ಕೊಟ್ಟಿರುತ್ತೀರಿ. ಆ ವ್ಯಕ್ತಿಗಳಿಗೆ ಸಾಲ ಕೊಟ್ಟ ನಂತರ ಅವರನ್ನು ಸಾಲಗಾರರಂತೆ ನೋಡಿದ್ದೀರಾ? ಕೊಟ್ಟ ಸಾಲಕ್ಕೆ ಬಡ್ಡಿಯನ್ನ ಕೇಳಿದ್ದೀರಾ? ಅಥವಾ ಅವನ ಜೀವನಾಧಾರವನ್ನು ಒತ್ತೆಯಾಗಿ ಇಟ್ಟುಕೊಂಡಿದ್ದೀರಾ? ದೇವರ ವಾಕ್ಯ ಹೇಳ್ತದೆ, ಸಾಲಗಾರನು ನಿಮ್ಮನ್ನು ಹರಸುವಂತೆ ನೀವು ನಡೆಯಬೇಕು. ನೀವು ಸಾಲ ಕೊಟ್ಟವರು ನಿಮ್ಮನ್ನು ಹರಸಿದ್ದಾರಾ ಅಥವಾ ಜರೆದಿದ್ದಾರಾ? ಶಾಪ ಹಾಕಿದ್ದಾರಾ? ನೀವು ಸಾಲ ಕೊಟ್ಟಂತ ವ್ಯಕ್ತಿ, ನಿಮ್ಮಿಂದ ಸಾಲ ಪಡೆದಂತ ವ್ಯಕ್ತಿ ನಿಮ್ಮನ್ನ ಹರಸಿದಾಗ ದೇವರು ಅದು ಧರ್ಮ ಕಾರ್ಯವೆಂದು ತಿಳಿದು ನಿಮ್ಮನ್ನು, ನಿಮ್ಮ ತಲೆಮಾರುಗಳನ್ನು ಆಶೀರ್ವದಿಸ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅನಾಥರು, ದೀನದಲಿತರು, ಬಡವರು, ಅವರನ್ನ ಶೋಷಣೆ ಮಾಡಿ ಅವರಿಂದ ಬಡ್ಡಿ ಸಾಲವನ್ನು ಪಡೆದಿದ್ದೀರಾ? ಅವರ ಜೀವನಾಧಾರವನ್ನು ಕಸಿದುಕೊಂಡಿದ್ದೀರಾ? ಆಲೋಚನೆ ಮಾಡಿ.
ಹಣ ಸಂಪಾದನೆಗಾಗಿ, ಶ್ರೀಮಂತಿಗಾಗಿ ಬಡವರನ್ನ ಶೋಷಣೆ ಮಾಡಿದ್ದೀರಾ. ವಾಕ್ಯ ಹೇಳ್ತದೆ, ವಿಮೋಚನಾ ಕಾಂಡ 22ನೇ ಅಧ್ಯಾಯ 26ನೇ ವಾಕ್ಯ. ಈ ರೀತಿಯಲ್ಲಿ ನಿಮ್ಮಿಂದ ದೌರ್ಜನ್ಯಕ್ಕೊಳಗಾದಂತ ವ್ಯಕ್ತಿ ಆತನು ಕಣ್ಣೀರಿಟ್ಟು ದೇವರಲ್ಲಿ ಮೊರೆ ಇಟ್ಟರೆ ದೇವರು ಸಾಲಗಾರನ ಪರವಾಗಿ ನಿಂತುಕೊಳ್ತಾರೆ, ಆ ಬಡವನ ಪರವಾಗಿ ನಿಂತುಕೊಳ್ತಾರೆ. ದೇವರನ್ನು ಎದುರಿಸುವಂತ ಶಕ್ತಿ ಸಾಮರ್ಥ್ಯ ನಿಮಗಿದೆಯೋ? ದೇವರ ವಾಕ್ಯ ಹೇಳ್ತದೆ, ವಿಮೋಚನಾ ಕಾಂಡ 22ನೇ ಅಧ್ಯಾಯ 26ನೇ ವಾಕ್ಯ, ನೀನು ಒಬ್ಬನ ಕಂಬಳಿಯನ್ನು ಅಡವು ಇಟ್ಟುಕೊಂಡರೆ ಸೂರ್ಯನು ಮುಳುಗುವಷ್ಟರಲ್ಲಿ ಅದನ್ನು ಹಿಂದಕ್ಕೆ ಕೊಡು, ಏಕೆಂದರೆ ಅವನಿಗಿರುವ ಹೊದಿಕೆ ಅದೊಂದೇ, ಅದನ್ನೇ ಮೈಗೆ ಸುತ್ತಿಕೊಳ್ಳಬೇಕು, ಬೇರೆ ಯಾವುದನ್ನು ಹೊತ್ತುಕೊಂಡು ಮಲಗಾನು. ಅವನು ನನಗೆ ಮೊರೆ ಇಟ್ಟರೆ ಕಿವಿ ಕೊಡುವನು, ಏಕೆಂದರೆ ನಾನು ದಯಾಮಯನು. ಸಾಲಗಾರರು ಕಣ್ಣೀರಿಟ್ಟು, ಸ್ವಾಮಿ ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ಬಡ್ಡಿಯವನು ಮನೆ ಮಾಗಿಲ ಮುಂದೆ ಬಂದು ಅವಮಾನ ಮಾಡ್ತಾ ಇದ್ದಾನೆ, ನನ್ನ ಮೇಲೆ ಬಡ್ಡಿಗೆ ಚಕ್ರ ಬಡ್ಡಿಯನ್ನು ಹೇರುತ್ತಿದ್ದಾನೆ ಅಂತ ಕಣ್ಣೀರಿಟ್ಟು ದೇವರನ್ನ ಕರೆದರೆ ನಿನ್ನ ಜೀವನ, ನಿನ್ನ ಕುಟುಂಬ ಸರ್ವನಾಶವಾಗ್ತದೆ. ದೇವರು ಬಡವರ ಪರವಾಗಿ ನಿಂತುಕೊಳ್ಳುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಇವತ್ತು ನಮ್ಮ ಕುಟುಂಬದಲ್ಲಿ ನಮ್ಮ ಸಹೋದರರು, ನಮ್ಮ ಬಂಧುಗಳು, ಅವರು ಒಂದು ವೇಳೆ ಸಾಲ ಮಾಡಿ ಬಂಧನದಲ್ಲಿ, ಬಡ್ಡಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ. ಅವರಿಗೆ ನಾವು ನೆರವಾಗಿದ್ದೇವೆಯೋ? ಈ ರೀತಿಯಲ್ಲಿ ಸಾಲ ಬಾಧೆಯಲ್ಲಿ ಸಿಲುಕಿರುವ ಬಂಧುಗಳ ಬಳಿ ನಾವು ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು? ಇದರ ಕುರಿತು ಬೈಬಲ್ ನಮಗೆ ತಿಳುವಳಿಕೆ ನೀಡುತ್ತದೆ. ಹಲವಾರು ಸಲ ನಾವು ಈ ರೀತಿಯಲ್ಲಿ ಹೇಳ್ತೇವೆ, ಅವನಾಗಿ ಮಾಡಿಕೊಂಡಿದ್ದು ಅವನ ಕರ್ಮ, ಅವನು ಅನುಭವಿಸ್ಕೊಳ್ಳಿ. ಒಡ ಹುಟ್ಟಿದವರಾದರೂ, ಸ್ವಂತ ಅಪ್ಪ ಅಮ್ಮನೇ ಆದರೂ ಕೂಡ ಬಡ್ಡಿ ಸಾಲದಲ್ಲಿ ಸಿಲುಕಿದಾಗ ತಿರುಗಿ ಕೂಡ ನೋಡದಂತ ಎಷ್ಟೋ ವ್ಯಕ್ತಿಗಳಿದ್ದಾರೆ. ನಿಮ್ಮ ಸ್ವಂತದವರು ಸಾಲ ಬಾಧೆಯಲ್ಲಿ ಸಿಲುಕಿ ಆ ಸಾಲವನ್ನು ತೀರಿಸಲಾಗದೆ ಅವರು ಕಷ್ಟದಲ್ಲಿರುವಾಗ ನಾವು ಹೇಗೆ ನಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ದೇವರ ವಾಕ್ಯ ಹೇಳ್ತದೆ. ಯಾಜಕ ಕಾಂಡ 25ನೇ ಅಧ್ಯಾಯ 27ನೇ ವಾಕ್ಯ, ನಿಮ್ಮ ಸಹೋದರರಲ್ಲಿ ಒಬ್ಬನು ಬಡವನಾಗಿ ನಿಮ್ಮ ನಡುವೆ ಮನೆ ಮಾಡಿಕೊಂಡ ಧನವಂತನಾದ ಅನ್ಯ ದೇಶದವನಿಗಾಗಲಿ ಅವನಿಗೆ ಸೇರಿದವನಿಗಾಗಲಿ ತನ್ನನ್ನು ಮಾರಿಕೊಂಡಿದ್ದರೂ ಅವನಿಗೆ ಬಿಡುಗಡೆಯಾಗಬಹುದು. ಅಂದ್ರೆ ಸಾಲಬಾಧೆ ಒಂದು ಬಂಧನ, ಗುಲಾಮತನ. ನಮ್ಮ ಸ್ವಂತದವರು, ನಮ್ಮ ಸಹೋದರರು ಸಾಲವನ್ನ ಪಡೆದು ಬಂಧನದಲ್ಲಿ ಸಿಲುಕಿದ್ರೂ ಕೂಡ ಅವರಿಗೆ ಬಿಡುಗಡೆ ಆಗಬಹುದು ಅಂತ ವಾಕ್ಯ ಹೇಳ್ತದೆ. ಯಾವ ರೀತಿಯಲ್ಲಿ? ಮುಂದುವರೆದ ವಾಕ್ಯ ಹೇಳ್ತದೆ, ಅವನ ಬಂಧುಗಳಲ್ಲಿ ಯಾರಾದರೂ ಈಡು ಕೊಟ್ಟು ಅವನನ್ನ ಬಿಡಿಸಬಹುದು. ಅವನ ದೊಡ್ಡಪ್ಪ ಚಿಕ್ಕಪ್ಪಂದಿರಾಗಲಿ, ಇವರ ಮಕ್ಕಳಾಗಲಿ, ಅಥವಾ ಸಮೀಪದ ಬಂಧುಗಳಲ್ಲಿ ಯಾರೇ ಆಗಲಿ ಈಡು ಕೊಟ್ಟು ಅವನನ್ನ ಬಿಡಿಸಿಕೊಳ್ಳಬಹುದು. ನಮ್ಮ ಸಹೋದರರಲ್ಲಿ, ಬಂಧುಗಳಲ್ಲಿ ಯಾರಾದರೂ ಇಂತಹ ಸಾಲ ಬಾಧೆಯಲ್ಲಿ, ಬಡ್ಡಿ ಸಾಲದಲ್ಲಿ ಸಿಲುಕಿ ಕಷ್ಟಪಡುತ್ತಿದ್ದರೆ ಸಹಾಯ ಮಾಡಲೇಬೇಕು ಅವರಿಗೆ. ದೇವರ ವಾಕ್ಯ ಹೇಳ್ತದೆ, ಅವನ ದೊಡ್ಡಪ್ಪನಾಗಲಿ, ಚಿಕ್ಕಪ್ಪನಾಗಲಿ, ಅವರ ಮಕ್ಕಳಾಗಲಿ, ಅಥವಾ ಸಮೀಪದ ಬಂಧುಗಳಾಗಲಿ ಈಡು ಕೊಟ್ಟು ಅವನನ್ನು ಬಿಡಿಸಬೇಕು. ಇನ್ನು ಅವನನ್ನು ಬಿಡಿಸಿಕೊಂಡು ಬಂದ ನಂತರ ಅವನ ಮೇಲೆ ದೌರ್ಜನ್ಯವೆಸಗಬಾರದು, ಸಾಲಗಾರನಂತೆ ಅವನನ್ನು ನೋಡ್ಕೋಬಾರದು, ಅವನಿಂದ ವಸೂಲಿ ಮಾಡಲಿಕ್ಕಾಗಿ ಅವನ ಜೀವನ ಪರ್ಯಂತ ನಿಮ್ಮ ಬಳಿ ಅವನ್ನ ದುಡಿಯುವಂತೆ ನೀವು ಮಾಡಬಾರದು. ವಾಕ್ಯ ಹೇಳ್ತದೆ, ಈ ರೀತಿಯಲ್ಲಿ ನಾವು ಬಿಡುಗಡೆ ಮಾಡಿದ ನಮ್ಮ ಸಹೋದರನ ಬಳಿ ನಾವು ಹೇಗೆ ನಡೆಯಬೇಕು? ಸಾಲಬಾಧೆಯಲ್ಲಿ ಸಿಲುಕಿ ಬಂಧನದಲ್ಲಿ ಇದ್ದಂತ ಸಹೋದರನನ್ನು ನಾವು ಬಿಡುಗಡೆ ಮಾಡಿ ತಂದಾಗ ಅವನ ಬಳಿ ನಾವು ಹೇಗೆ ವರ್ತಿಸಬೇಕು? ಯಾಜಕ ಕಾಂಡ 25ನೇ ಅಧ್ಯಾಯ 35-38 ವಾಕ್ಯಗಳು. ನಿಮ್ಮಲ್ಲಿ ಒಬ್ಬ ಸಹೋದರ ಬಡತನದಿಂದ ಗತಿಹೀನನಾದರೆ ನೀವು ಅವನನ್ನು ನಿಮ್ಮ ನಡುವೆ ತಂಗಿರುವ ಆಗುಂತಕನೆಂದು ಭಾವಿಸಿ ಸಹಾಯ ಮಾಡಬೇಕು. ಅವನಿಂದ ಬಡ್ಡಿಯನ್ನಾಗಲಿ ಲಾಭವನ್ನಾಗಲಿ ತೆಗೆದುಕೊಳ್ಳಬಾರದು. ನೀವು ದೇವರಲ್ಲಿ ಭಯಭಕ್ತಿ ಇಟ್ಟು ಅವನು ನಿಮ್ಮ ಬಳಿಯಲ್ಲಿ ಬದುಕುವಂತೆ ನೋಡಿಕೊಳ್ಳಬೇಕು. ನಾನು ನಿಮ್ಮ ದೇವರಾದ ಸರ್ವೇಶ್ವರ, ನಿಮಗೆ ದೇವರಾಗಿರಲು, ನಿಮಗೆ ಕಾನಾನ್ ನಾಡನ್ನು ನೀಡಲು ನಿಮ್ಮನ್ನು ಈಜಿಪ್ತಿನಿಂದ ಮರಬಾಡಿದವನು ನಾನೇ. ನೀವು ಅವನನ್ನು ಬಿಡಿಸಬೇಕು. ಅವನಿಂದ ಬಡ್ಡಿ ತೆಗೆಯಬಾರದು, ಲಾಭವನ್ನು ತೆಗೆದುಕೊಳ್ಳಬಾರದು. ಅವನು ನಿಮ್ಮ ಬಳಿಯಲ್ಲ ಜೀವಿಸುವಂತೆ ನೀವು ನೋಡಿಕೊಳ್ಳಬೇಕು. ಯೋಚನೆ ಮಾಡಿ, ನಿಮ್ಮ ಸಹೋದರರಲ್ಲಿ, ನಿಮ್ಮ ಬಂಧುಗಳಲ್ಲಿ ಎಷ್ಟೋ ವ್ಯಕ್ತಿಗಳು ಸಾಲ ಬಾಧೆಯಿಂದ, ಕಷ್ಟದಿಂದ, ಸಮಸ್ಯೆಗಳಿಂದ,
ಭಯದಲ್ಲಿ, ಆತಂಕದಲ್ಲಿ ಜೀವನವನ್ನು ಸಾಗಿಸ್ತಿದ್ದಾರೆ. ನಿಮ್ಮ ಬಳಿ ಹಣಕಾಸಿದ್ರು ನೀವು ಅದನ್ನ ಜೋಪಾನವಾಗಿ ಬ್ಯೂರೋವಿನಲ್ಲಿ, ಬ್ಯಾಂಕಿನಲ್ಲಿಟ್ಟು ಕೂತ್ಕೊಳ್ಳದೆ ಅಗತ್ಯವುಳ್ಳ ಸಹೋದರನಿಗೆ ಸಹಾಯ ಮಾಡಬೇಕು. ಅಂತಹ ಸಹಾಯ ದೇವರಿಗೆ ಕೊಟ್ಟಂತಹ ಸಾಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾತಕ್ಕಾಗಿ ನಾವು ಸಹಾಯ ಮಾಡಬೇಕು? ದೇವರ ವಾಕ್ಯ ಹೇಳ್ತದೆ, ನೀನು ಈಜಿಪ್ತಿನಲ್ಲಿ ಗುಲಾಮನಾಗಿದ್ದಾಗ ನಿನಗೆ ನಾನು ದೇವರಾಗಿರಲು, ನಿನಗೆ ಕಾನಾನ್ ದೇಶವನ್ನು ಕೊಡಲು ನಿನ್ನನ್ನು ನಾನು ಈಜಿಪ್ತಿನಿಂದ ಬಿಡಿಸಿ ತಂದಿದ್ದೇನೆ. ಅನೇಕ ವಿಧವಾದ ಬಂಧನಗಳಿಂದ, ಪಾಪದ ಬಂಧನಗಳಿಂದ ನಿನಗೆ ನಾನು ಬಿಡುಗಡೆ ಕೊಟ್ಟಿದ್ದೇನೆ. ಆ ಒಂದು ಕಾರಣಕ್ಕೆ ದೇವರಿಂದ ಎಷ್ಟೋ ಒಂದು ಆಶೀರ್ವಾದವನ್ನ, ಬಿಡುಗಡೆಯನ್ನು ನೀವು ಪಡೆದಿದ್ದೀರಿ. ಆ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಸಹೋದರನನ್ನು ನೀವು ಸಹಾಯ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲಾಗಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆದರೆ ಹಣದ ಮುಂದೆ ಯಾವ ಸಂಬಂಧಕ್ಕೂ ಬೆಲೆ ಇಲ್ಲ. ಸ್ವಂತ ಅಪ್ಪ ಅಮ್ಮನೇ ಆಗಲಿ ಬಡ್ಡಿ ಸಾಲದಲ್ಲಿ ಸಿಲುಕಿ ಕಷ್ಟದಲ್ಲಿದ್ದಾಗಲೂ ತಿರುಗಿ ಕೂಡ ನೋಡದ ಮಕ್ಕಳಿದ್ದಾರೆ. ರಕ್ತ ಸಂಬಂಧಿಕರು, ಹತ್ತಿರದ ಬಂಧುಗಳೇ ಆಗಲಿ ಈ ರೀತಿಯಲ್ಲಿ ಸಾಲದಲ್ಲಿದ್ದಾಗ ಅವರ ಬಳಿ ತಿರುಗಿ ನೋಡದಂತೆ ಎಷ್ಟೋ ವ್ಯಕ್ತಿಗಳಿದ್ದಾರೆ. ಬದಲಿಗೆ ಈ ರೀತಿಯಲ್ಲಿ ನಿರ್ಗತಿಕರಾಗಿರುವ, ಕಷ್ಟದಲ್ಲಿ ಸಿಲುಕಿರುವ ವ್ಯಕ್ತಿಗಳಿಂದ ಬಡ್ಡಿಯನ್ನು, ಲಾಭವನ್ನು ಪಡೆದು ತಮ್ಮ ಹಣವನ್ನು ಹೆಚ್ಚಿಸಿಕೊಳ್ಳಲು, ತಮ್ಮ ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಳ್ಳಲು ಬಯಸುವಂತ ವ್ಯಕ್ತಿಗಳಿದ್ದಾರೆ. ಅವರ ಕುರಿತು ವಾಕ್ಯ ಹೇಳ್ತದೆ, ಯೋಬನ ಗ್ರಂಥ 22ನೇ ಅಧ್ಯಾಯ 6ನೇ ವಾಕ್ಯ, ನೀನು ನಿನ್ನ ಸಹೋದರನ ಬಟ್ಟೆಯನ್ನು ಒತ್ತೆಯಾಗಿ ಪಡೆದೆ, ಬಟ್ಟೆ ಕಿತ್ತುಕೊಂಡು ಅವನನ್ನು ಬೆತ್ತಲಾಗಿಸಿದೆ. ಕಷ್ಟದಲ್ಲಿರುವಂತ ಸಹೋದರನಿಗೆ ಸಹಾಯ ಮಾಡುವ ಬದಲು ಅವನಲ್ಲಿದ್ದಂತಹ ಬಟ್ಟೆಯನ್ನು ನೀನು ಒತ್ತೆಯಾಗಿ ಪಡೆದೆ, ಅವನನ್ನ ಬೆತ್ತಲಾಗಿಸಿದೆ. ಸಹಾಯ ಮಾಡುವ ಬದಲು ಅವನನ್ನು ಶೋಷಣೆ ಮಾಡಿದೆ. ಮುಂದುವರೆದ ವಾಕ್ಯ ಹೇಳ್ತದೆ, ಸುಜ್ಞಾನ ಗ್ರಂಥ 15ನೇ ಅಧ್ಯಾಯ 12ನೇ ವಾಕ್ಯ, ಇಂಥ ವ್ಯಕ್ತಿಗಳಿಗೆ ಸಂಬಂಧಗಳು ಅದೇನು ಮುಖ್ಯವಲ್ಲ, ಅವರಿಗೆ ಹಣ ಮಾಡೋದೇ, ಲಾಭ ಮಾಡೋದೇ ಮುಖ್ಯ. ವಾಕ್ಯ ಹೇಳ್ತದೆ, ಅವನ ಪಾಲಿಗೆ ನಮ್ಮಿ ಬಾಳು ಆಟದ ಸಾಮಾನು, ಹಣ ಸಂಪಾದನೆಗಿರುವ ಸಂತೆ ಬಜಾರು. ಏನೇ ಆಗಲಿ, ರೀತಿ ಎಂಥದ್ದೇ ಆಗಲಿ, ಲಾಭವೇ ಅವನ ಗೀಳು. ಯಾರೇ ಆಗಲಿ, ಸ್ವಂತದವರಾಗಲಿ, ರಕ್ತ ಸಂಬಂಧಿಕರಾಗಲಿ, ಯಾರೇ ಆಗಲಿ, ಅವನಿಂದಲೂ ಯಾವುದಾದ್ರೂ ರೀತಿಯಲ್ಲಿ ಅವನಿಗೆ ಮೋಸ ಮಾಡಿ ಅವನ ಬಡ್ಡಿಯನ್ನು ಪಡೆದು ಲಾಭ ಮಾಡಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ ಜೀವನ ನಡೆಸುವಂತ ವ್ಯಕ್ತಿಗಳಿದ್ದಾರೆ. ಇಂಥವರೇನು ಮಾಡ್ತಾರೆ? ಯೋಬನ ಗ್ರಂಥ 24ನೇ ಅಧ್ಯಾಯ 3ನೇ ವಾಕ್ಯ, ಅನಾಥರ ಕತ್ತೆಗಳನ್ನು ಹೊಡೆದುಕೊಂಡು ಹೋಗುತ್ತಾರೆ, ವಿಧವೆಯರ ಎತ್ತುಗಳನ್ನು ಒತ್ತೆಯಾಗಿ ತೆಗೆದುಕೊಳ್ಳುತ್ತಾರೆ. 9ನೇ ವಾಕ್ಯ ಹೇಳ್ತದೆ, ತಂದೆ ಇಲ್ಲದ ಮಗುವನ್ನ ಕಿತ್ತುಕೊಳ್ಳುತ್ತಾರೆ, ತಾಯಿಯ ಮೊಲೆಯಿಂದ ಮಕ್ಕಳನ್ನು ಅಡವಾಗಿ ಪಡೆಯುತ್ತಾರೆ ಬಡವರಿಂದ. ಹಣಕ್ಕಾಗಿ, ಶ್ರೀಮಂತಿಕೆಗಾಗಿ, ಅನ್ಯಾಯ ಲಾಭಕ್ಕಾಗಿ ಬಡವರ ಮೇಲೆ, ಅನಾಥರ ಮೇಲೆ ಶೋಷಣೆ ಮಾಡುವಂತ ವ್ಯಕ್ತಿಗಳಿದ್ದಾರೆ. ಇಂಥವರಿಗೆ ದಂಡನೆ ಕಟ್ಟಿಟ್ಟ ಬುತ್ತಿ. ದೇವರ ವಾಕ್ಯ ಹೇಳ್ತದೆ, ಆಮೋಜ ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯ 6ನೇ ವಾಕ್ಯ, ಸರ್ವೇಶ್ವರ ಇಂತೆನ್ನುತ್ತಾರೆ, ಇಸ್ರಾಯೇಲಿನ ಜನರು ಪದೇ ಪದೇ ಮಾಡಿದ ಪಾಪಗಳಿಗಾಗಿ ಅವರಿಗೆ ಆಗಬೇಕಾದ ದಂಡನೆಯನ್ನು ನಾನು ರದ್ದುಗೊಳಿಸುವುದಿಲ್ಲ. ಅವರು ಬೆಳ್ಳಿ ಬಂಗಾರಕ್ಕಾಗಿ ಸಜ್ಜನರನ್ನು ಮಾರಿಬಿಡುತ್ತಾರೆ, ಒಂದು ಜೊತೆ ಜೋಡುಗಳ ಸಾಲವನ್ನು ಸಹ ತೀರಿಸಲಾಗದ ಬಡಬಗ್ಗರನ್ನು ವಿಕ್ರಯಿಸುತ್ತಾರೆ. ಒಂದು ಜೊತೆ ಜೋಡುಗಳ ಸಾಲವನ್ನು ತೀರಿಸಲಾಗದಂತ ವ್ಯಕ್ತಿಗಳ ಮೇಲೆ ಕೂಡ ದೌರ್ಜನ್ಯವೆಸಗಿ ಅವರನ್ನು ಕೂಡ ಹಿಂಡಿ ಹಿಸುಕುವಂತ ವ್ಯಕ್ತಿಗಳಿದ್ದಾರೆ. ಇಂಥವರಿಗೆ ದಂಡನೆ ಕಟ್ಟಿಟ್ಟ ಬುತ್ತಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲಾಗಿದೆ. ಜ್ಞಾನೋಕ್ತಿಗಳ ಗ್ರಂಥ 22ನೇ ಅಧ್ಯಾಯ 16ನೇ ವಾಕ್ಯ, ಹಣ ಹೆಚ್ಚಿಸಲು ಬಡವರನ್ನ ಪೀಡಿಸುವವರಿಗೆ, ಲಂಚ ಕೊಟ್ಟು ಬಲ್ಲಿದರನ್ನು ಒಲಿಸುವವರಿಗೆ ಕೊರತೆಯು ಕಟ್ಟಿಟ್ಟ ಬುತ್ತಿ. ಈ ರೀತಿಯಲ್ಲಿ ನೀವು ಎಷ್ಟೇ ಸಂಪಾದನೆ ಮಾಡಿದ್ರು, ಎಷ್ಟೇ ಹಣಕಾಸನ್ನ, ಸಂಪತ್ತನ್ನು ನೀವು ಕೂಡಿಟ್ಟರು ಕೂಡ ನಿಮ್ಮ ಜೀವನದಲ್ಲಿ ಕೊರತೆಗಳು, ಅಭಾವಗಳು ಕಟ್ಟಿಟ್ಟ ಬುತ್ತಿ. ಈ ಹಣಕಾಸು ನಿಮಗೆ ಸಂಕಷ್ಟಕ್ಕೆ ಒದಗೋದಿಲ್ಲ, ಅದು ನಿಮ್ಮಿಂದ ನೀವು ಕಳೆದುಕೊಳ್ತೀರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಜ್ಞಾನೋಕ್ತಿಗಳ ಗ್ರಂಥ 20ನೇ ಅಧ್ಯಾಯ 21ನೇ ವಾಕ್ಯ, ಬೇಗ ಬೇಗನೆ ಬಾಚಿಕೊಂಡ ಮೊದಲ ಸೊತ್ತು ಕೊನೆಯಲ್ಲಿ ಕಳೆದು ಹೋಗುವುದು ನಿಶ್ಚಿತ. ಜ್ಞಾನೋಕ್ತಿಗಳು 28:8ರಲ್ಲಿ ಬಡ್ಡಿ ತೆಗೆದುಕೊಳ್ಳುವವರಿಗೆ ದೇವರೊಂದು ಎಚ್ಚರಿಕೆ ನೀಡ್ತಾರೆ.
ಬಡ್ಡಿ ಬಾಕಿಗಳಿಂದ ಬೆಳೆದ ಆಸ್ತಿ ಬಡವರಲ್ಲಿ ಕನಿಕರವುಳ್ಳವನಿಗೆ ನಿಧಿ. ನೀವು ಬಡ್ಡಿಯಿಂದ ನೀವು ಕೂಡಿಟ್ಟಿರುವಂತಹ ಹಣ ಎಲ್ಲ ನಿಮ್ಮನ್ನ ಬಿಟ್ಟು ಹೋಗ್ತದೆ. ನಿಮ್ಮ ಕಷ್ಟದಲ್ಲಿ ಅದು ಒದಗೋದಿಲ್ಲ. ನಿಮ್ಮ ಮಕ್ಕಳಿಗೆ, ನಿಮ್ಮ ತಲೆಮಾರಿಗಳಿಗೆ ಅದನ್ನು ಕೊಟ್ಟು ಹೋಗಬಹುದು ಎಂಬುದು ನಿಮ್ಮದೊಂದು ತಪ್ಪಾದ ಕಲ್ಪನೆ. ಅದು ಕಳೆದುಕೊಳ್ತೀರಿ ನೀವು. ಅಗತ್ಯಕ್ಕೆ, ನಿಮ್ಮ ಕಷ್ಟಕ್ಕೆ ಅದು ಒದಗೋದಿಲ್ಲ. ವಿನಾಶ ಕಾಲದಲ್ಲಿ ಈ ಹಣ ನಿಮಗೆ ಯಾವ ಪ್ರಯೋಜನೆಗೂ ಬರೋದಿಲ್ಲ. ಅದನ್ನೇ ವಾಕ್ಯ ಹೇಳ್ತದೆ, ಯೆಶಾಯ ಪ್ರವಾದಿಯ ಗ್ರಂಥ 17ನೇ ಅಧ್ಯಾಯ 11ನೇ ವಾಕ್ಯ. ಅನ್ಯಾಯವಾಗಿ ಆಸ್ತಿ ಪಾಸ್ತಿಗಳನ್ನು ಗಳಿಸಿಕೊಳ್ಳುವ ಮಾನವ ತನ್ನದಲ್ಲದ ಮರಿಗಳನ್ನು ಕೂಡಿಸಿಕೊಳ್ಳುವ ಕೌಚುಕ ಹಕ್ಕಿಗೆ ಸಮಾನ. ಅವು ಅವನಿಂದ ತೊಲಗಿ ಹೋಗುವುದು ನಡುಪ್ರಾಯದಲ್ಲಿ. ಅವನು ಮೂರ್ಖನಾಗಿ ಕಂಡು ಬರುವನು ಅಂತ್ಯಕಾಲದಲ್ಲಿ. ಪ್ರಿಯರೇ, ದೇವರು ನೀಡದಂತ ಯಾವುದಾದ್ರೂ ಸಂಪತ್ತು, ಸೊತ್ತು, ಹಣಕಾಸು ನಿಮ್ಮ ಕುಟುಂಬದಲ್ಲಿದ್ದರೆ ಅದರಿಂದ ನಿಮ್ಮ ಕುಟುಂಬವು ನಾಶವಾಗ್ತದೆ. ನಿಮ್ಮ ಕುಟುಂಬದಲ್ಲಿ ಅನೇಕ ತೊಂದರೆ, ತಾಪತ್ರಯಗಳು ತುಂಬಿಕೊಳ್ಳುತ್ತದೆ. ಬಡ್ಡಿ ಬಾಕಿಯಿಂದ ಬಡವರನ್ನ ಶೋಷಣೆಗೈದು ನೀವು ಸಂಪಾದನೆ ಮಾಡಿದಂತ ಹಣಗಳು, ಬಡವರಿಂದ ಕಿತ್ತುಕೊಂಡಂತ ಆಸ್ತಿ ಪಾಸ್ತಿಗಳು, ಇದು ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ತೊಂದರೆ ತಾಪತ್ರಯಗಳಿಗೆ ಕಾರಣವಾಗಿ ಮಾರ್ಪಡುತ್ತದೆ. ಯೋಚನೆ ಮಾಡಿ, ಇವತ್ತು ನೀವು ಯಾರಿಗಾದ್ರೂ ಬಡ್ಡಿಗೆ ಸಾಲ ಕೊಟ್ಟಿದ್ದೀರಾ? ಯಾವುದಾದ್ರೂ ಬಡಬಗ್ಗರಿಗೆ ಹಣ ಕೊಟ್ಟು ಅವರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದೀರಾ? ಅವರನ್ನ ಗದರಿಸಿ, ಅವರಿಗೆ ಭಯ ಹುಟ್ಟಿಸಿ, ಅವರಲ್ಲಿರುವಂತೆಲ್ಲವನ್ನ ಬಾಚಿಕೊಳ್ಳುವಂತ ವ್ಯಕ್ತಿ ನೀವಾಗಿದ್ದೀರೋ? ದೇವರ ವಾಕ್ಯ ಹೇಳ್ತದೆ, ಮನ ತಿರುಗಿರಿ, ಮನ ತಿರುಗಿರಿ, ದೇವರ ಕಡೆಗೆ ತಿರುಗಿಕೊಳ್ಳಿ. ಯೇಸು ಸ್ವಾಮಿ ನಿಮ್ಮನ್ನ ಕರೆಯುತ್ತಿದ್ದಾರೆ. ಪ್ರಿಯರೇ, ಬಹಳ ಸ್ಪಷ್ಟವಾಗಿ ವಾಕ್ಯದಲ್ಲಿ ಬರೆಯಲಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯ, ಹಣದಾಶೆಗೆ ಬಲಿಯಾಗಬೇಡಿ, ಇರುವುದರಲ್ಲೇ ಸಂತೃಪ್ತರಾಗಿರಿ, ಎಂದೆಂದು ನಿಮ್ಮನ್ನು ಕೈ ಬಿಡಲಾರೆ, ತ್ಯಜಿಸಲಾರೆ ಎಂದು ದೇವರೇ ಹೇಳಿದ್ದಾರೆ. ಹಣದಾಶೆಗೆ ಬಲಿಯಾಗಿ ಬಡವರಿಂದ, ನಿರ್ಗತಿಕರಿಂದ ನೀವು ಹಣವನ್ನ, ಬಡ್ಡಿಯನ್ನ ಪಡೆದು ಜೀವನ ನಡೆಸುವಂತ ವ್ಯಕ್ತಿಗಳಾದರೆ ದೇವರ ವಾಕ್ಯ ಹೇಳ್ತದೆ, ಮಕ್ಕಳೇ, ನೀವು ಹಣದ ಆಶೆಗೆ ಬಲಿಯಾಗಬೇಡಿ. ಈ ಹಣಕಾಸು ನಿಮಗೆ ಕಷ್ಟಕ್ಕೆ ಒದಗೋದಿಲ್ಲ. ಇಂತಹ ಅನ್ಯಾಯವಾದ ಸಂಪತ್ತಿನಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ತುಂಬಿಕೊಳ್ತದೆ. ದೇವರು ಕೊಡದಂತ ಸಂಪತ್ತು, ದೇವರು ಕೊಡದಂತ ಆಸ್ತಿ ಪಾಸ್ತಿ ನಿಮ್ಮ ಮನೆಯಲ್ಲಿದ್ದರೆ ಅದು ಸೈತಾನನ ಕೊಡುಗೆ. ಈ ಸಂಪತ್ತಿನಿಂದ ನಿಮ್ಮ ಜೀವನಕ್ಕೆ, ನಿಮ್ಮ ಕುಟುಂಬಕ್ಕೆ ದೈವಿಕ ಸಾನ್ನಿಧ್ಯ ಬರುವ ಬದಲು ಸೈತಾನನ ಸಾನ್ನಿಧ್ಯ ಬರುತ್ತದೆ. ಪ್ರಿಯರೇ, ದೇವರು ಕೊಡುವಂತ ಕೊಡುಗೆಗಳ ಮುಖಾಂತರ ನಿಮ್ಮ ಜೀವನದಲ್ಲಿ ದೈವಿಕ ಸಾನ್ನಿಧ್ಯ ಮತ್ತು ಅಭಿಷೇಕ ತುಂಬಿಕೊಳ್ತದೆ, ಶಾಂತಿ ಸಮಾಧಾನ ತುಂಬಿಕೊಳ್ತದೆ. ಆದರೆ ಸೈತಾನನ ಕೊಡುಗೆಗಳು ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಕುಟುಂಬದಲ್ಲಿ ಸಂಕಷ್ಟಗಳು, ಸಮಸ್ಯೆಗಳು, ತೊಂದರೆ ತಾಪತ್ರಯಗಳು ನಿಮ್ಮ ಕುಟುಂಬದಲ್ಲಿ ಕಟ್ಟಿಟ್ಟ ಬುತ್ತಿ. ಯೋಚನೆ ಮಾಡಿ, ಯಾವುದಾದ್ರೂ ವ್ಯಕ್ತಿಗಳನ್ನ ಬಂಧಿಸಿ ನಿಮ್ಮ ಕೈಯಲ್ಲಿಟ್ಟುಕೊಂಡಿದ್ದರೆ, ಯಾರಿಗಾದ್ರೂ ಬಡ್ಡಿಯನ್ನು ತೆಗೆದು ಶೋಷಣೆ ಮಾಡುವಂತ ವ್ಯಕ್ತಿ ನೀವಾಗಿದ್ದರೆ, ಒಡ ಹುಟ್ಟಿದವರಿಂದಲೂ ಕೂಡ ನೀವು ಬಡ್ಡಿಯನ್ನು ಪಡೆಯುವಂತ ವ್ಯಕ್ತಿ ನೀವಾಗಿದ್ದರೆ, ಬಡಬಗ್ಗರ ಸಂಪತ್ತನ್ನು ಅನ್ಯಾಯವಾಗಿ ಬಾಚಿಕೊಂಡ ವ್ಯಕ್ತಿ ನೀವಾಗಿದ್ದರೆ, ಅದನ್ನು ಬಿಟ್ಟು ಬಿಡುವ ನಿರ್ಧಾರವನ್ನು ತೆಗೆದುಕೊಳ್ಳಿ. ಪವಿತ್ರ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಜಕ್ಕಾಯನ ಕುರಿತು. ಅವನೊಬ್ಬ ಟ್ಯಾಕ್ಸ್ ಕಲೆಕ್ಟರ್, ತೆರಿಗೆಯನ್ನ ಕಲೆಕ್ಟ್ ಮಾಡುವಂತ ವ್ಯಕ್ತಿ. ಅವನಿಗೆ ಹಣದ ಮೇಲೆ ಅಪಾರವಾದ ಆಸೆ. ಅವನೊಬ್ಬ ಗಿಡ್ಡ ವ್ಯಕ್ತಿಯಾಗಿದ್ದ. ತನ್ನ ಈ ಕೊರತೆಯನ್ನ ಮರೆಮಾಚಲು ಶ್ರೀಮಂತನಾಗುವಂತ ಒಂದು ಕಲ್ಪನೆಯನ್ನು ಅವನು ಮಾಡಿಕೊಂಡ. ಜನರಿಗೆ ಅನ್ಯಾಯವಾದ ತೆರಿಗೆಯನ್ನು ಹೇರಿ ಅವನು ದೊಡ್ಡ ಶ್ರೀಮಂತನಾಗಿದ್ದ, ಅಗರ್ಭ ಶ್ರೀಮಂತನಾಗಿದ್ದ. ಆದರೆ ಅವನ ಜೀವನದಲ್ಲಿ ಕೊರತೆಗಳು, ಅಭಾವಗಳು, ನೋವುಗಳು, ದುಃಖಗಳು, ತೊಂದರೆ ತಾಪತ್ರಯಗಳು, ಶಾಂತಿ ಸಮಾಧಾನವಿಲ್ಲದಂತ ಬದುಕು. ಪ್ರಭು ಯೇಸುವಿನ ಕುರಿತು ಕೇಳಿಸಿಕೊಂಡಂತ ಜಕ್ಕಾಯನು ಯೇಸುವನ್ನು ನೋಡಲು ಮುಂದಾಗ್ತಾನೆ. ಯೇಸುವನ್ನು ಕಂಡೊಡನೆ ಆತನಲ್ಲಿದ್ದಂತಹ ಶೂನ್ಯತೆ ನೀಗಿ ಹೋಗ್ತದೆ. ಯೇಸುವಿನ ಪ್ರೀತಿ ಆತನ ಜೀವನಕ್ಕೆ ಹರಿದು ಬಂದಾಗ ಸಂಪತ್ತನ್ನು ಬಿಟ್ಟು ಬಿಡುವಂತ, ಅದನ್ನ ದೂರ ಎಸೆದು ಬಿಡುವಂತ ಒಂದು ಮನಸ್ಸು ದೇವರವನಿಗೆ ನೀಡ್ತಾರೆ. ಅವನು ಪ್ರಭು ಯೇಸುವಿನಲ್ಲಿ ಹೇಳ್ತಾನೆ, ಸ್ವಾಮಿ, ಅನ್ಯಾಯವಾಗಿ ಸಂಪಾದನೆ ಮಾಡಿದ ನನ್ನ ಹಣವನ್ನೆಲ್ಲ ನಾನು ಬಿಟ್ಟು ಬಿಡುತ್ತೇನೆ. ಮೋಸ ಮಾಡಿದವರಿಗೆ ನಾನು 2ರಷ್ಟು ನಾನು ಹಿಂತಿರುಗಿಸ್ತೇನೆ ಎಂಬುದಾಗಿ ದೇವರಿಗೆ ಅವನು ಪ್ರಮಾಣ ಮಾಡ್ತಾನೆ. ಆಗ ಯೇಸು ಸ್ವಾಮಿ ಮುಗುಳ್ನಗುತ್ತಾ ಜಕ್ಕಾಯನಿಗೆ ಹೇಳುತ್ತಾರೆ, ಇಂದು ನಿನ್ನ ಮನೆಯು ಉದ್ಧಾರವಾಯಿತು ಎಂಬುದಾಗಿ. ನಿನ್ನ ಮನೆಯೊಳಗಿಡುವಂತ ಅನ್ಯಾಯ ಸಂಪತ್ತು,
ಅನ್ಯರ ಆಸ್ತಿ ಪಾಸ್ತಿ ನೀನು ಕಬಳಿಸಿದ್ದನ್ನು ನೀನು ಬಿಟ್ಟು ಬಿಟ್ಟಾಗ ಮಾತ್ರ ನಿನ್ನ ಕುಟುಂಬವು ಉದ್ಧಾರವಾಗಲು ಸಾಧ್ಯ.